ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 59ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಕ್ಕ ತಂಗಿ ಇಬ್ಬರೂ 2 ಮುತ್ತುಗಳು ಇದ್ದರೆ ಇಂಥ ಮಕ್ಕಳಿರಬೇಕು ಅನ್ನೋ ಹಾಗಿದ್ದಾರೆ ನೋಡು. ಅದಿತಿ ಆದ್ಯ ಇಬ್ಬರನ್ನು ನೋಡುತ್ತಾ ಸೌಭಾಗ್ಯಮ್ಮ ಹೆಮ್ಮೆಯಿಂದ ಹೇಳುತ್ತಿದ್ದರು ಆದಿಯೊಡನೆ. ಆದ್ಯ ಅನನ್ಯಾಳ ಸಿಂಗಾರದ ಪೂರ್ತಿ ಜವಾಬ್ದಾರಿ ತೆಗೆದುಕೊಂಡಿದ್ದಳು. ಅನನ್ಯಾಳ ಜೊತೆ ಸ್ವಂತ ಸಹೋದರಿಯಂತೆ ನಡೆದುಕೊಳ್ಳುತ್ತಿದ್ದ ಆದ್ಯಳನ್ನು ವಾತ್ಸಲ್ಯದಿಂದ ನೋಡಿದ ಆದಿ. ಇದೇನೇ ಅನು, ಮುಖ ಮೂಗು ಒಂದು ಗೊತ್ತಾಗ್ತಾ ಇಲ್ವಲ್ಲೇ, ಏನೋ ಮೆತ್ಕೊಂಡಿದೀಯಾ? ಒಂದು ತಟ್ಟೆಯಲ್ಲಿ 3 ಕಾಫಿ ಲೋಟದ ಜೊತೆಗೆ ಸ್ವಲ್ಪ ಚಕ್ಕುಲಿ ಹಿಡಿದು ಆದ್ಯ, ಅನನ್ಯ, ಅದಿತಿ, ನೇಹ ಎಲ್ಲ ಕುಳಿತಿದ್ದಲ್ಲಿಗೆ ಬಂದಿದ್ದ ಆದಿ. ಅವಳು ಮಾತಾಡೋ ಹಾಗಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ಎಂದಳು ಅದಿತಿ. ಇನ್ನು 3 ದಿನಕ್ಕೆ ಮದುವೆ ಕಣಮ್ಮ ಅವಳದು. ಈಗಿಂದಾನೇ ಅವಳು ಮಾತು ಕಡಿಮೆ ಮಾಡೋಸೋ ಪ್ರಯತ್ನ ಮಾಡ್ತಾಯಿದ್ದೀರಾ ನೀವು? ಎನಿವೇಸ್, ಮುಂದೆ ಮಾತು ಕಡಿಮೆ ಆಗೋದು ಹೇಗಿದ್ರು ಅವಳು ಗಂಡಂದು. ಹಾಸ್ಯ ಚಟಾಕಿ ಹಾರಿಸಿದ ಆದಿ. ಅಬ್ಬಾ ಅಬ್ಬಾ ಅಬ್ಬಾ, ಆದಿ ಭಾವನಾ ಇದು? ಒಳ್ಳೆ ಸುಹಾಸನ್ ಥರ ಮಾತಾಡ್ತಾ ಇದೀಯಾ. ಮದುವೆಗೆ ಮುಂಚೆ ಒಂದು ಮಾತೇ ಆಡ್ತಾ ಇರಲಿಲ್ಲ, ಈಗ ನೋಡು. ಅಚ್ಚರಿ ಹಾಗೂ ಖುಷಿ ಬೆರೆಸಿ ನುಡಿದಳು ನೇಹ. ಮತ್ತೆ ನಮ್ಮ ಆದ್ಯನ ಭಾವ ಅಂದಮೇಲೆ ಅಷ್ಟು ಮಾತಾಡದೇ ಇದ್ರೆ ಹೇಗೆ? ಏನು ಆದ್ಯ ಪುಟಿ? ಮದುವೆ ಮುಂಚೆ ಹೇಗೆ ಸಲುಗೆಯಿಂದ ಮಾತನಾಡುತ್ತಿದ್ದೆನೋ ಅದೇ ಸಲುಗೆಯಿಂದಲೇ ಮಾತನಾಡಿದ ಆದಿ. ಅವನಿಗೆ ಆದ್ಯಾಳ ಮನದಲ್ಲಿ ಮೂಡಿದ್ದ ಪ್ರೀತಿಯ ಸುಳುವು ಕೊಂಚ ಕೂಡ ಇಲ್ಲ. ಅಕ್ಕನ ಮದುವೆ ಆದ ಮೇಲೆ ಆದಿಯ ಬಳಿ ಸ್ವಲ್ಪ ಅಂತರದಿಂದಲೇ ನಡೆದುಕೊಳ್ಳುತ್ತಿದ್ದ ಆದ್ಯ ಈಗ ಅವನಾಗಿ ಮಾತನಾಡಿಸಿದಾಗ ಏನೂ ಹೇಳದೆ ಸುಮ್ಮನೆ ತುಟಿ ಅರಳಿಸಿದಳು. ನಾನು ಮತ್ತು ಆದ್ಯ ಇಬ್ಬರು ನಮ್ಮ ಸ್ವಭಾವನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ನೋಡು. ನಾನು ಅವಳ ಹಾಗೆ ವಟವಟ ಅಂತಿದ್ದೀನಿ, ಅವಳು ನಂತರ ಗುಮ್ಮ ಅಂತಿದ್ದಾಳೆ, ಅಲ್ವಾ ಆದ್ಯ ಎಂದ ಆದಿ ನಗುತ್ತಾ. ಹಾಗೇನಿಲ್ಲ ಭಾವ ಎಂದಾಗ ಭಾವ ಎಂಬ ಹೊಸ ಸಂಬೋಧನೆಗೆ ಅದಿತಿ ಹಾಗೂ ಆದಿ ಇಬ್ಬರೂ ಅಚ್ಚರಿಗೊಂಡರು. ಸ್ವಲ್ಪ ಹೊತ್ತು ಅವರೆಲ್ಲರ ಜೊತೆ ಕುಳಿತು ಹರಟೆ ಹೊಡೆದ ಆದಿ ಅಲ್ಲಿಂದ ಹೊರಡುವಾಗ ಥ್ಯಾಂಕ್ಸ್ ಆದ್ಯ ಎಂದು ಹೇಳಿ ಮುಗುಳುನಕ್ಕ. ಅವನು ಧನ್ಯವಾದ ಹೇಳಿದ್ದು ಅನನ್ಯಳ ಬಗ್ಗೆ ತೋರಿಸುತ್ತಿರುವ ಪ್ರೀತಿ ಕಾಳಜಿಗಾಗಿ ಎಂಬುದು ಆದ್ಯಾಳಿಗೂ ತಿಳಿದಿತ್ತು. ಆದ್ಯ ಸುಮ್ಮನೆ ನಗು ಬೀರಿ ಅವನ ಧನ್ಯವಾದ ಸ್ವೀಕರಿಸಿದಳು. ಒಂದಷ್ಟು ಹೊತ್ತು ಒಟ್ಟಿಗೆ ಕಳೆದಿದ್ದರಿಂದ ಆದ್ಯಾಳಿಗೆ ಆದಿಯ ಜೊತೆ ಇದ್ದ ಮುಜುಗರ ಕಡಿಮೆ ಆದಂತೆ ಎನಿಸಿತು. ಗುಡ್ ಮಾರ್ನಿಂಗ್ ಸಿದ್ದು, ಮೈ ಮುರಿದು ಹೇಳುತ್ತಾ ಹೇಳಿದಳು ಕೋಮಲ. ಸಿದ್ದು ಅಣ್ಣ ಇಲ್ಲ ಅಕ್ಕ, ಅವರಾಗಲೇ ತ್ವಾಟದ ಕಡೆ ಹೋದ್ರು. ರೂಮಿನ ಕಸ ಗುಡಿಸುತ್ತಿದ್ದ ಪುಟ್ಟಿ ಹೇಳಿದಳು. ಥೂ, ಇದೇನೇ ಇದು? ಬೆಳಿಗ್ಗೆ ಹೇಳ್ತಿದ್ದ ಹಾಗೇ ಪರ್ಕೆ ಎದುರುಗಡೆ ತಂದಿದ್ಯಾ? ಕರ್ಮ, ಇನ್ನಿವತ್ತಿನ ದಿನ ಪೂರ್ತಿ ಹಾಳು ರೇಗಿದಳು ಕೋಮಲ. ಗೊತ್ತಾಗಲಿಲ್ಲ ಅಕ್ಕ, ಪೆಚ್ಚು ಮುಖ ಮಾಡಿ ಹೇಳಿದಳು ಪುಟ್ಟಿ. ನೋಡು, ಇನ್ಮೇಲೆ ನಾನು ಹೇಳೋ ತನಕ ನಮ್ಮ ರೂಮಿಗೆ ಬರಬೇಡ. ಸರಿ, ನಿಮ್ಮ ಸಿದ್ದು ಅಣ್ಣ ಎಲ್ಲಿಗೆ ಹೋದರು? ಎಷ್ಟೊತ್ತಿಗೆ ಹೋದರು? ವಿಚಾರಿಸಿದವಳ ದನಿಯಲ್ಲಿ ತುಸು ಬೇಸರ, ನಿರ್ಲಕ್ಷ್ಯ ಎರಡೂ ಸೇರಿತ್ತು. ಅಣ್ಣ 7 ಗಂಟೆಗೆ ಹೋದರು, ನಾಷ್ಟ ಅಲ್ಲಿಗೆ ಕಳ್ಸೋಕೆ ಹೇಳ್ಬಿಟ್ಟು ಹೋಗವ್ರೆ ಎಂದಾಗ, ಏನು 7 ಗಂಟೆಗೆ ಹೋದ್ರಾ? ಈಗ ಟೈಮ್ ಎಷ್ಟು ಎನ್ನುತ್ತಾ ಗಡಿಯಾರದ ಕಡೆ ನೋಡಿದವಳು ತುಸು ಗಾಬರಿಗೊಂಡಳು. ಅಯ್ಯಯ್ಯೋ, 9 ಗಂಟೆ ಆಗೋಗಿದೆಯಾ? ಪುಟ್ಟಿ, 1 ಲೋಟ ಕಾಫಿ ತಗೊಂಡು ಬಾ ಎಂದು ಹೇಳಿ ರೂಮಿನಿಂದ ಹೊರಗೆ ಕಳಿಸಿದಳು. ತಕ್ಷಣವೇ ತನ್ನ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಇವತ್ತು ಎದ್ದಿದ್ದು ತುಂಬ ಲೇಟ್ ಆಗೋಯ್ತಮ್ಮ, ಏನು ಮಾಡಲಿ? ಅತ್ತೆ ಏನಾದರೂ ಹೇಳ್ತಾರೋ ಏನೋ ತುಸು ಗಾಬರಿಯಿಂದ ಕೇಳಿದಳು. ಅಯ್ಯೋ ಹೋಗಲಿ ಬಿಡು, ನೀನೇನು ಬೇಗ ಎದ್ದು ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲ ಮಾಡಬೇಕಾಗಿದೆಯಾ? ಲೇಟಾಗಿದ್ದರೂ ನಡೆಯುತ್ತೆ. ಆದರೂ ಇವತ್ತೆದ್ದಿರೋದು ಸ್ವಲ್ಪ ಜಾಸ್ತಿನೇ ಲೇಟಾಗಿದೆ. ಇನ್ಮೇಲೆ ಇಷ್ಟೊಂದು ಲೇಟ್ ಮಾಡಬೇಡ. ಒಂದು ಕೆಲಸ ಮಾಡು, ಈಗ ತಲೆಗೊಂದು ವೇಲ್ ಕಟ್ಕೊಂಡು ಸ್ವಲ್ಪ ನರಳಾಡು. ಸೊಸೆಗೆ ತಲೆನೋವಿದೆ ಅಂತ ನಿಮ್ಮತ್ತೆ ಸುಮ್ಮನಾಗ್ಬಿಡ್ತಾರೆ ಎಂದು ಉಪಾಯ ಹೇಳಿಕೊಟ್ಟರು. ಅಯ್ಯೋ ಅಮ್ಮ ಎನ್ನುತ್ತಾ ಮಹಡಿ ಮೆಟ್ಟಲು ಇಳಿದು ಬಂದ ಕೋಮಲಳನ್ನು ನೋಡಿ ಲತಾ ತುಸು ಗಾಬರಿಗೊಂಡರು. ಏನಾಯ್ತಮ್ಮ ಕೋಮಲ? ಗಾಬರಿಯ ಸ್ವರದಲ್ಲೇ ವಿಚಾರಿಸಿದರು. ಯಾಕೋ ತುಂಬ ತಲೆನೋವು ಅತ್ತೆ, ತಲೆಯ ಮೇಲೆ ಕೈ ಇಟ್ಟುಕೊಂಡು ಹೇಳಿದಳು ಕೋಮಲ. ಅಯ್ಯೋ, ಜ್ವರ ಏನಾದರೂ ಇದೆಯಾ ಎಂದು ಹಣೆ ಮುಟ್ಟಿ ನೋಡಿದವರು, ಸದ್ಯ ಜ್ವರ ಏನಿಲ್ಲ. ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ತಿಂಡಿ ತಿಂದು ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಬಿಡು.
ಬೇಕಾದರೆ ಪುಟ್ಟಿ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಳೆ ಎಂದರು. ಸರಿ ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ ಎಂದವಳು ಪುಟ್ಟಿ ಕಡೆ ತಿರುಗಿ, ಪುಟ್ಟಿ, ಕಾಫಿ ಮತ್ತು ತಿಂಡಿ ಎರಡನ್ನೂ ನನ್ನ ರೂಮಿಗೆ ತಂದುಬಿಡು ಎಂದು ಹೇಳಿ ಮತ್ತೆ ತನ್ನ ರೂಮಿನ ಕಡೆ ನಡೆದಳು. ಅಮ್ಮ, ನಿನ್ನ ಪ್ಲ್ಯಾನ್ ಸಕ್ಸಸ್. ಅತ್ತೆ ನಂಬಿಟ್ರು. ಇನ್ನೂ ಸ್ವಲ್ಪ ಹೊತ್ತು ಮಲಗಿಬಿಡು ಅಂದರು. ತಿಂಡಿ ತಿಂದು ಇನ್ನೊಂಚೂರು ಹೊತ್ತು ಮಲಗಿಬಿಡ್ತೀನಿ. ನಿಧಾನಕ್ಕೆ ಎದುರಾಯಿತು. ಪಂಕಜಮ್ಮನಿಗೆ ವರದಿ ಒಪ್ಪಿಸಿದಳು ಕೋಮಲ. ಸೊಸೆಯ ತಲೆನೋವಿಗೆ ಕೊಡಲು ಮಾತ್ರೆಯೊಂದಿಗೆ ಬಂದಿದ್ದ ಲತಾ ಅವಳ ಮಾತು ಕೇಳಿ ಕಲ್ಲಾಗಿ ಹೋದರು. ರಾತ್ರಿ ಊಟವಾದ ಮೇಲೆ ಅಪ್ಪ ಮಗಳು ವಾಕಿಂಗ್ ನೆಪದಲ್ಲಿ ಹೊರಗೆ ಹೊರಟಿದ್ದರು. ಆದ್ಯ ಬದಲಾಗಿದ್ದಾಳೆ ಅಲ್ವಾ ಅಪ್ಪ? ಹೂನಮ್ಮ, ಬದಲಾಗ್ತಾ ಇದ್ದಾಳೆ. ವಾಸ್ತವ ಒಪ್ಪಿಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾಳೆ. ತನ್ನ ಮೌನದ ಚಿಪ್ಪಿನಿಂದ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾಳೆ ಹೇಳಿದರು ಶ್ರೀಕಾಂತ್. ನನ್ನಿಂದ ತಪ್ಪಾಗಿದೆಯಾ? ತಲೆ ತಗ್ಗಿಸಿ ಕೇಳಿದಳು ಅದಿತಿ. ನಿನಗೆ ಹಾಗನ್ಸುತ್ತಾ? ವಾಕಿಂಗ್ ನಿಲ್ಲಿಸಿ ಮಗಳ ಕಡೆ ನೋಟ ಬೀರಿ ಕೇಳಿದರು ಶ್ರೀಕಾಂತ್. ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದಳು. ಮತ್ತೆ ಪದೇ ಪದೇ ನೀನು ಈ ರೀತಿ ಯೋಚನೆ ಮಾಡೋದು, ಈ ರೀತಿ ಮಾತಾಡೋದು ಮಾಡಬೇಡ. ಆದ್ಯ ಆದಿ ಕಡೆ ಅಟ್ರ್ಯಾಕ್ಟ್ ಆಗಿದ್ಲು, ಮತ್ತು ಈಗ ಆದಿ ಅವಳ ಭಾವ, ತನ್ನ ಅಕ್ಕನ ಜೀವನ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ತಾನೂ ಇದ್ದಾಳೆ. ನೀನು ಸಹ ಅವಳ ಹಿಂದೆ ನಿನ್ನ ಗಂಡನ ಕಡೆ ಅಟ್ರ್ಯಾಕ್ಟ್ ಆಗಿದ್ಲು ಅನ್ನೋದನ್ನು ಮರೆತು ಮುಂದೆ ಸಾಗು. ಯಾವುದೇ ಕಾರಣಕ್ಕೂ ಈ ವಿಷಯದ ಬಗ್ಗೆ ಆದ್ಯ ಹತ್ರ ಆಗಲಿ, ಆದಿತ್ಯನ ಹತ್ರ ಆಗಲಿ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಮ್ಮ ವಾರಿಜನ್ ಹತ್ರ ಮಾತ್ರ ಈ ವಿಷಯ ಮಾತಾಡಲೇಬೇಡ ಎಂದರು. ಸರಿ ಎಂದು ತಲೆ ಆಡಿಸಿದಳು ಅದಿತಿ. ಮತ್ತೆ ಹೇಗಿದೆ ನಿನ್ನ ಆದಿ ಜೀವನ ಎಂದು ಕೇಳಿದಾಗ ಅದಿತಿಯ ಮುಖ ಅರಳಿದ್ದು ಕಂಡು ತಂದೆಯ ಹೃದಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತು. ನಾನು ಹೇಳಿದ ವಿಷಯ ಏನು ಮಾಡಿದೆ ಆದ್ಯ? ಚಿಕ್ಕಪ್ಪ ಮಗಳು ಬಾಳೆ ಎಲೆ ತರುವ ನೆಪದಲ್ಲಿ ತೋಟಕ್ಕೆ ಬಂದಿದ್ದರು. ಇಲ್ಲ ಚಿಕ್ಕಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ತುಂಬ ಯೋಚನೆ ಮಾಡಿದೆ. ಮನಸ್ಸಲ್ಲಿ ಇಲ್ಲದೇ ಇರೋ ಭಾವನೆಗಳನ್ನು ಈಗ ಹೊಸದಾಗಿ ಬಿತ್ತಿ ಬೆಳೆಸೋಕ್ಕಾಗೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸುಹಾಸನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ, ಕಡ್ಡಿ ತುಂಡು ಮಾಡಿದಂತೆ ಹೇಳಿದಳು ಆದ್ಯ. ಆದರೆ ಸುಹಾಸ ತುಂಬ ನೊಂದ್ಕೊಂಡಿದ್ದಾನಮ್ಮ. ಮಂಜಣ್ಣ ಆದ್ಯಾಳನ್ನು ಹೇಗಾದರೂ ಒಪ್ಪಿಸುವ ಹಾಗೆ ಮಾತನಾಡಿದರು. ಅವನು ನೊಂದ್ಕೊಂಡಿದ್ದಾನೆ ಅಂತ ನನ್ನಲ್ಲಿ ಕರುಣೆ ಹುಟ್ಟಬಹುದೇ ಹೊರತು ಪ್ರೀತಿ ಹುಟ್ಟಲ್ಲ ಅಲ್ವಾ ಚಿಕ್ಕಪ್ಪ ಎಂದವಳ ದನಿಯಲ್ಲಿದ್ದ ದೃಢತೆ ಮಂಜಣ್ಣನವರಿಗೆ ಸುಹಾಸನ ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚಿಸಿತ್ತು. ಯೋಚನೆ ಮಾಡಬೇಡಿ ಚಿಕ್ಕಪ್ಪ, ನಾನಿಲ್ಲಿಂದ ಹೊರಡೋ ಮೊದಲು ಸುಹಾಸನ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಜಾಗ ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿನೇ ಹೋಗೋದು ಎಂದಳು ಆದ್ಯ. ಆದಷ್ಟು ಅವನ ಮನಸ್ಸಿಗೆ ನೋವು ಆಗದೇ ಇರೋ ಹಾಗೆ ಕೆಲಸ ಮಾಡಿಬಿಡು ಕಂದ ಎಂದವರಿಗೆ ತಮ್ಮ ಕಣ್ಣ ಮುಂದೆ ಬೆಳೆದ ಹುಡುಗನ ಹೃದಯಕ್ಕೆ ಆದ ನೋವಿನ ಅರಿವಿದೆ. ಈಗ ಸ್ವಲ್ಪ ನೋವಾದರೂ ಪರವಾಗಿಲ್ಲ ಚಿಕ್ಕಪ್ಪ, ಮುಂದೆ ವ್ರಣ ಆಗಿಬಿಡಬಾರ್ದು. ಒಬ್ಬರ ದುಃಖ ಶಮನ ಮಾಡೋಕ್ಕೆ ಹೋಗಿ ಇಬ್ಬರೂ ನೋವಿನ ಕೂಪದಲ್ಲಿ ಬೀಳಬಾರ್ದು ಅಲ್ವಾ? ನಾವಿಬ್ಬರು ಜೊತೆ ಆದರೆ ಇಬ್ಬರಿಗೂ ನೆಮ್ಮದಿ ಇರೋಲ್ಲ ಎಂದಳು. ಪ್ರೀತಿ ಎಂಬ ಮಾಯೆ ಆದ್ಯ ಮನದಲ್ಲೂ ಸುಹಾಸನ ಜೀವನದಲ್ಲೂ ಅಳಿಸಲಾಗದ ಕಲೆಯೊಂದನ್ನು ಉಳಿಸಿಬಿಟ್ಟಿತ್ತು. ಏನು ಕೋಮಲ, ತುಂಬ ತಲೆನೋವಂತೆ? ಮಧ್ಯಾಹ್ನದ ಊಟಕ್ಕೆಂದು ಮನೆಗೆ ಬಂದ ಸಿದ್ದು ಕೋಮಲಳಿಗೆ ಹುಷಾರಿಲ್ಲ ಎಂಬುದನ್ನು ತಿಳಿದು ಕೇಳಿದ. ಹೌದು ರೀ, ತುಂಬ ತಲೆನೋವು, ಜ್ವರ ಕೂಡ ಬರೋ ಹಾಗಿದೆ ಮುಖ ಇಳಿಸಿ ಹೇಳಿದಳು ಕೋಮಲ. ಓ, ಏನಾದರೂ ಟ್ಯಾಬ್ಲೆಟ್ ತಗೊಂಡ್ಯಾ ಕಾಳಜಿಯಿಂದ ಕೇಳಿದ ಸಿದ್ದು. ಇಲ್ಲ ಅತ್ತೆ, ಸ್ಟ್ರಾಂಗ್ ಕಾಫಿ ಕುಡಿದು ತಿಂಡಿ ತಿಂದು ಮಲಗು, ತಲೆನೋವು ಕಮ್ಮಿ ಆಗುತ್ತೆ ಅಂದರು. ನನ್ನ ಹತ್ರ ಯಾವುದೂ ಟ್ಯಾಬ್ಲೆಟ್ ಇರಲಿಲ್ಲ. ನಿಮ್ಮಮ್ಮ ಇಲ್ಲಿಗೆ ಬಂದರೆ ಅವ್ರ ಹತ್ರ ಟ್ಯಾಬ್ಲೆಟ್ ಕೇಳೋಣ ಅಂದ್ಕೊಂಡೆ. ನಯವಾದ ಮಾತಿನಲ್ಲೇ ತನಗೆ ಹುಷಾರಿಲ್ಲ ಅಂದರೂ ಅತ್ತೆ ತನ್ನನ್ನು ಸರಿಯಾಗಿ ವಿಚಾರಿಸಿಕೊಳ್ಳಲಿಲ್ಲ ಎಂಬ ಸಂದೇಶವನ್ನು ಸಿದ್ದುವಿಗೆ ಮುಟ್ಟಿಸಿದಳು. ಅಮ್ಮ ಮನೇಲೇ ಇದ್ರಲ್ಲ, ನೀನು ಅವ್ರನ್ನ ಕೇಳಬೇಕಾಗಿತ್ತು. ಅವ್ರ ಹತ್ರ ಈ ರೀತಿ ತಲೆನೋವು, ಹೊಟ್ಟೆ ನೋವು ಇಂಥದ್ದಕ್ಕೆಲ್ಲ ಮಾತ್ರ ಇರುತ್ತೆ ಎಂದ ಸಿದ್ದು. ಅಯ್ಯೋ, ನನಗೆ ತಲೆ ಎತ್ತೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ ರೀ. ಇನ್ನು ಅವ್ರ ರೂಮಿನ ತನಕ ಹೆಂಗೆ ಹೋಗಲಿ? ಅವಳಿಷ್ಟು ಹೇಳುವಾಗಲೇ ಲತಾ ಸಿದ್ದುವಿನ ರೂಮನ್ನು ಹಾದು ತನ್ನ ರೂಮಿಗೆ ಹೊರಟಿದ್ದರು. ಅಮ್ಮ, ಕೋಮಲಂಗೆ ಯಾವುದಾದ್ರೂ ಟ್ಯಾಬ್ಲೆಟ್ ಕೊಡೋದಲ್ವೇನಮ್ಮ? ಪಾಪ ಬೆಳಿಗ್ಗೆಯಿಂದ ತುಂಬ ತಲೆನೋವಲ್ಲಿದ್ದಾಳಂತೆ. ಮಗನ ದನಿಯಲ್ಲಿ ಸಣ್ಣ ಆಕ್ಷೇಪಣೆಯ ಎಳೆ ಕಂಡು ಸೊಸೆಯ ಕಡೆ ನೋಡಿದರು ಲತಾ. ಕೋಮಲನ ಮುಖದಲ್ಲಿ ಕಾಣುತ್ತಿದ್ದ ಸಣ್ಣ ವ್ಯಂಗ್ಯನಗೂ ಲತಾ ಅವರನ್ನು ಕೆಣಕಿತು. ಗೊತ್ತಾಯಿತು ತಲೆನೋವು ಅಂತ.
ಅದಕ್ಕೆ ಬೆಳಿಗ್ಗೆನೇ ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಬಂದಿದ್ದೆ. ಕೋಮ್ಲಾ ಅವಳಮ್ಮಂಗೆ ಫೋನ್ ಮಾಡಿ ಅವ್ರ ಹತ್ರ ತಲೆನೋವಿಗೆ ಔಷಧಿ ಕೇಳ್ತಾ ಇದ್ಲು. ಅತ್ತೆ ಕೊಡೋ ಔಷಧಿಗಿಂತ ಅಮ್ಮ ಕೊಡೋ ಔಷಧಿ ಹಿತ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಎಂದವರು, ಕೋಮ್ಲಾ, ಪಂಕಜಮ್ಮ ಹೇಳಿದ ಹಾಗೆ ತಾನೇ ನೀನು ಮಾಡಿದ್ದು. ನಿನ್ನ ಗಂಡನಿಗೆ ಹೇಳು, ಏನು ಹೇಳಿದ್ರು ನಿಮ್ಮಮ್ಮ, ತಲೆನೋವು ಗುಣ ಆಗೋದಕ್ಕೆ ನಿಮ್ಮಮ್ಮ ಏನು ಮಾಡೋದಕ್ಕೆ ಹೇಳಿದ್ರು ಅನ್ನೋದನ್ನು ಸಿದ್ದುಗೆ ಹೇಳು ಎಂದು ಹೇಳಿದರು. ಅವರ ಕಣ್ಣಲ್ಲಿದ್ದ ಭಾವ ಕೋಮಲಳಿಗೆ ಸರಿಯಾಗಿ ಅರ್ಥವಾಗಿತ್ತು. ಕೋಮಲ ಉಳುಗುಳು ನುಂಗುತ್ತಾ ಅವರನ್ನೇ ನೋಡಿದಳು. ಅತ್ತೆ ಸೊಸೆಯ ಮಧ್ಯೆ ಶೀತಲ ಯುದ್ಧ ಶುರುವಾಗಿತ್ತು. ಅದಿತಿ, ಬಾರೆ, ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ವಾರಿಜಾ ಕರೆದಾಗ, ಬಂದೇಮ್ಮ, ನಿನ್ನ ಕೈಲಿ ಮಸಾಜ್ ಮಾಡಿಸ್ಕೊಳ್ದೆ ಯುಗಗಳೇ ಕಳೆದು ಹೋದಾಗಿದೆ ಎನ್ನುತ್ತಾ ತಲೆಗೆ ಹಚ್ಚಿಕೊಳ್ಳುವ ಎಣ್ಣೆಯನ್ನು ಬೆಚ್ಚಗೆ ಮಾಡಿಕೊಂಡು ಬಂದಳು ಅದಿತಿ. ವಾರುಣಿ, ನಾನು ಅದಿತಿ ಹತ್ರ ಒಂಚೂರು ಪರ್ಸ್ನಲ್ಲಾಗಿ ಮಾತಾಡಬೇಕು. ಸ್ವಲ್ಪ ಹೊತ್ತು ಅವಳನ್ನು ಯಾರೂ ಕರೀದೇ ಇರೋ ಹಾಗೆ ನೋಡ್ಕೊಳೆ ಎನ್ನುತ್ತಾ ರೂಮಿನ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಾಗ ವಾರುಣಿ ಚಿಂತೆಯಿಂದ ಹಣೆ ಉಜ್ಜಿಕೊಂಡಳು. ಅತ್ತಿಗೆ, ವರು ಅದಿತಿ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೋಗಿದ್ದಾಳೆ. ನಂಗೆ ತುಂಬ ಟೆನ್ಷನ್ ಆಗ್ತಾಯಿದೆ. ಅನನ್ಯ ಮದುವೆ ವಿಷಯವಾಗಿ ಏನಾದರೂ ರಗಳೆ ಮಾಡ್ತಾಳೇನೋ ಅಂತ ಚಿಂತೆಯಿಂದ ಹೇಳಿದಳು ವಾರುಣಿ. ಅದಿತಿ ಬುದ್ಧಿವಂತೆ, ಅವಳು ಮ್ಯಾನೇಜ್ ಮಾಡ್ತಾಳೆ ಬಿಡು ಎಂದು ಲೀಲಾ ವಾರುಣಿಗೆ ಸಮಾಧಾನ ಹೇಳಿದಳು. ವಾರಿಜಾ ರೂಮಿನಲ್ಲಿದ್ದ ಮಂಚದ ಮೇಲೆ ಕುಳಿತರೆ ಅದಿತಿ ನೆಲದ ಮೇಲೆ ತನ್ನ ತಲೆಗೆ ಮಸಾಜ್ ಮಾಡಲು ಅನುಕೂಲವಾಗುವಂತೆ ಕುಳಿತಳು. ಎಷ್ಟು ದಿನ ಆಗಿತ್ತಮ್ಮ ನಿನ್ನ ಕೈಲಿ ಮಸಾಜ್ ಮಾಡಿಸ್ಕೊಳ್ದೆ. ಬೆಚ್ಚನೆ ಎಣ್ಣೆಯನ್ನು ಅದಿತಿಯ ತಲೆಗೆ ಹಾಕಿ ಮೃದುವಾಗಿ ಮಸಾಜ್ ಮಾಡುತ್ತಿದ್ದಳು ವಾರಿಜಾ. ಹಿತವಾದ ಸ್ಪರ್ಶದಿಂದ ಕಣ್ಣು ಮುಚ್ಚಿ ಅಮ್ಮನ ಮಮತೆಯನ್ನು ಮನಸ್ಫೂರ್ತಿಯಾಗಿ ಅನುಭವಿಸುತ್ತಿದ್ದಳು ಅದಿತಿ. ಪರವಾಗಿಲ್ಲ ಕಣೆ, ಅಲ್ಲಿದ್ದಕ್ಕಿಂತನೂ ನಿನ್ನ ಕೂದಲು ಉದ್ದ ಬೆಳೆದಿದೆ, ಜೊತೆಗೆ ತುಂಬ ಮೃದುವಾಗಿದೆ. ಶ್ಯಾಂಪು ಚೇಂಜ್ ಮಾಡಿದ್ಯಾ? ಒಳ್ಳೆ ಹೊಳಪು ಬಂದಿದೆ ನೋಡು ಕೂದಲಿಗೆ ಎನ್ನುತ್ತಾ ಮಗಳ ಕೂದಲ ಸೌಂದರ್ಯ ಹೊಗಳಿದರು. ಇಲ್ಲಮ್ಮ, ಇವರೆಲ್ಲ ಇಲ್ಲಿ ಶ್ಯಾಂಪು ಹಾಕಲ್ಲ, ಮನೇಲೇ ಅದೇನೇನೋ ಕುಟ್ಟಿ ಪುಡಿ ಮಾಡಿ ಕೂದಲಿಗೆ ಹಚ್ಕೊಳ್ತಾರೆ. ಎಣ್ಣೆ ಕೂಡ ಅಷ್ಟೇ ಅಮ್ಮ, ಮನೇಲಿ ಬೆಳೆದಿರೋ ಕೊಬ್ಬರಿ ಕೊಟ್ಟು ಎದುರಿಗೇನೆ ನಿಂತು ಎಣ್ಣೆ ತೆಗೆಸ್ಕೊಂಡು ಬರ್ತಾರೆ. ಆಮೇಲೆ ಅದಕ್ಕೂ ಏನೇನೋ ಹಾಕಿ ಕಾಯಿಸಿಡ್ತಾರೆ, ಮತ್ತು ಅದನ್ನೇ ಎಲ್ಲರೂ ತಲೆಗೆ ಹಚ್ಕೊಳ್ತಾರೆ. ವಿಶೇಷ ಸುದ್ದಿ ಎಂಬಂತೆ ಹೇಳಿದಳು ಅದಿತಿ. ಅಯ್ಯೋ, ಇನ್ನೂ ಅದೇ ರೀತಿ ಮಾಡ್ತಾರೇನೆ ಇಲ್ಲಿ. ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ, ಸೀಗೆಕಾಯಿ, ಅಂಟ್ವಾಳಕಾಯಿ ಎಲ್ಲ ತಂದು ಕುಟ್ಟಿ ಪುಡಿ ಮಾಡಿ ಇಡ್ತಾಯಿದ್ರು. ಈಗಲೂ ಅಷ್ಟೆಲ್ಲ ಕಸರತ್ತು ಮಾಡಬೇಕಾ? ಮಾರ್ಕೆಟಲ್ಲಿ ಎಷ್ಟು ಒಳ್ಳೊಳ್ಳೆ ಶಾಂಪುಗಳೆಲ್ಲ ಬಂದಿದೆ. ಮುಖ ಮುರಿದು ಹೇಳಿದಳು ವಾರಿಜಾ. ಅದಿತಿ ಅಮ್ಮನ ಮಡಲಲ್ಲಿ ತಲೆ ಇಟ್ಟು ಕಣ್ಣು ಮುಚ್ಚಿ ವಾತ್ಸಲ್ಯವನ್ನು ಅನುಭವಿಸುತ್ತಿದ್ದಳು. ಅದಿತಿ, ನೀನು ಇಲ್ಲಿ ಸುಖವಾಗಿದೆಯೇನಮ್ಮ? ಮಗಳ ಕೂದಲಲ್ಲಿ ಬೆರಳಾಡಿಸುತ್ತಾ ಕೇಳಿದರು ವಾರಿಜಾ. ಹೂನಮ್ಮ, ತುಂಬ ಸುಖವಾಗಿದ್ದೀನಿ, ಕಣ್ಣು ಮುಚ್ಚಿಯೇ ನುಡಿದಳು ಅದಿತಿ. ಏನೋ ಅಮ್ಮ, ನನ್ನ ತವರಿಗೆ ಹತ್ತಿರ ಆಗೋ ಭರದಲ್ಲಿ ನಿನ್ನ ಮದುವೆನ ಈ ಊರಿನ ಹುಡುಗನ ಜೊತೆ ನಡೀಲಿ ಅಂತ ಆಸೆಪಟ್ಟು ತಪ್ಪು ಮಾಡಿದ್ನೇನೋ ಅನ್ನಿಸ್ತದೆ ಒಂದೊಂದು ಸರ್ತಿ ಎಂದವರ ದನಿಯಲ್ಲಿ ನೋವಿತ್ತು. ಯಾಕಮ್ಮ, ಅದ್ಯಾಕೆ ಹಾಗೆ ಹೇಳ್ತಿದೀಯಾ? ಕಣ್ಣು ಬಿಟ್ಟು ಅಮ್ಮನ ಮುಖವನ್ನೇ ನೋಡುತ್ತಾ ಕೇಳಿದಳು. ಆ ಲತಾ ನಮಗಿಂತ ಅನುಕೂಲಸ್ಥರು. ನೀನು ಅವ್ರ ಮನೇಲಿ ಸುಖವಾಗಿರ್ತೀಯ ಅಂದ್ಕೊಂಡು ನಿನ್ನನ್ನು ಮದುವೆಗೆ ಒಪ್ಪಿಸಿದ್ದೆ. ಆದರೆ ಏನೇನೋ ಆಗೋಯ್ತು. ಈ ಮನೆಗೆ ಸೊಸೆಯಾಗಿ ಬರೋ ಹಾಗಾಯಿತು. ಇಷ್ಟು ದೊಡ್ಡ ಸಂಸಾರದ ಜವಾಬ್ದಾರಿ ನಿನ್ನ ಮೇಲೆ ಬೀಳೋ ಹಾಗಾಯಿತು. ಈ ಜವಾಬ್ದಾರಿಗಳ ಮಧ್ಯೆ ನೀನೆಲ್ಲಿ ನಲಗಿ ಹೋಗ್ತೀಯೋ ಅನ್ನಿಸ್ತಾ ಇದೆ ಅದಿತಿ ಎಂದವರ ಕಣ್ಣಲ್ಲಿ ನೀರು ನೋಡಿ ಅದಿತಿಯ ಮನ ಕೂಡ ಮೃದುವಾಯಿತು. ಅಮ್ಮ, ಸುಖ ಅಂದರೆ ಏನು ಹೇಳು? ಅದೊಂದು ಮನಸ್ಥಿತಿ ಅಷ್ಟೇ. ಮನಸ್ಸು ಖುಷಿಯಾಗಿರೋಕೆ ಬೇಕಾಗಿರೋದು ಹೊರಗಿನ ಆಡಂಬರದ ಅನುಕೂಲಗಳಲ್ಲ ಅಮ್ಮ. ಅದಕ್ಕೆ ಬೇಕಾಗಿರೋದು ನಿರ್ಮಲವಾದ ಪ್ರೀತಿ. ಆದಿ ನನ್ನನ್ನು ತುಂಬ ಪ್ರೀತಿಸ್ತಾರೆ. ಅತ್ತೆ ಮಾವ ಮಗಳ ಹಾಗೆ ನೋಡ್ಕೊಳ್ತಾರೆ. ಅನನ್ಯ ಅಭಯ್ ನಂಗೆ ಒಳ್ಳೆ ಸ್ನೇಹಿತರ ಹಾಗಿದ್ದಾರೆ. ಇನ್ನೂ ಏನಾದರೂ ತವರಬೇಕು ಅನಿಸಿದ್ರೆ ವಾರುಣಿ ಚಿಕ್ಕಿ, ಲೀಲಾ ಅತ್ತೆ ಎಲ್ಲ ಇದ್ದಾರೆ. ನೀನು ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡ, ನಾನಿಲ್ಲಿ ತುಂಬ ಸುಖವಾಗಿದ್ದೀನಿ ಎಂದಳು. ನೀನಂತೂ ನಿನ್ನಪ್ಪನ ಜೆರಾಕ್ಸ್ ಕಾಪಿ ಕಣೆ. ಅವರು ಹೀಗೆ ಮಾತಾಡೋದು, ನಿನ್ನ ಹಾಗೆ ಅಲ್ಪತೃಪ್ತರವರು ಎಂದರು ವಾರಿಜಾ ನಗುತ್ತಾ. ನಗು ನಿಲ್ಲಿಸಿ ಗಂಭೀರವಾದ ವಾರಿಜಾ, ನಾನು ಒಂದು ಮುಖ್ಯವಾದ ವಿಷಯನ ನಿನ್ನ ಹತ್ರ ಮಾತಾಡಬೇಕು ಅದಿತಿ ಎಂದು ಹೇಳಿದಾಗ ಅವರ ಮುಖವನ್ನೇ ನಿರುಕಿಸಿದಳು ಅದಿತಿ. ವಾರಿಜಾ ಅದಿತಿ ಜೊತೆ ಮಾತನಾಡಿರೋ ವಿಷಯ ಆದರೂ ಏನು?
ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಈ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.